ನೋಡು ನಿನ್ ಗಂಡ ಏನಂತ ಸ್ಟೇಟಸ್ ಹಾಕಿದಾನೆ. ಹೌದಾ, ಕೊಡಿ ಇಲ್ಲಿ. ನನ್ ಮೊಬೈಲ್ ಅಲ್ಲಿ ಕಾಣಿಸ್ತಿಲ್ಲ, ನಿಮ್ಮ ಮೊಬೈಲ್ ಅಲ್ಲಿ ಹೇಗೆ ಕಾಣಿಸ್ತಾ ಇದೆ? ನಿನಗ್ ಕಾಣಿಸ್ತಿಲ್ಲ ಅಂದ್ರೆ ನಿನ್ನ ಹೈಡ್ ಮಾಡಿದಾನೆ ಅಂತ ಅರ್ಥ. ಇದ್ರಲ್ಲೇ ತಿಳ್ಕೊ ನಿನ್ ಗಂಡನ ಮನಸ್ಸಲ್ಲಿ ನೀನ್ ಇಲ್ಲ ಅಂತ. ಹೌದಾ, ಅದ್ ಹೇಗ್ ಮಾಡ್ತಾರೆ? ನಾನು ಅವ್ರ ಹೆಂಡತಿ ಇನ್ನೂ ಇದೀನಿ. ಏನು ಹೆಂಡತಿನ? ಈಗ ನಿನಗ್ ನೆನ್ಪಾಯ್ತಾ ನೀನ್ ಅವ್ನ ಹೆಂಡತಿ ಅಂತ ಹೇಳಿ? ಹೆಂಡತಿ ಆದವಳ ಜವಾಬ್ದಾರಿ ಏನು ಅಂತನಾದ್ರೂ ಗೊತ್ತಿದ್ಯಾ ನಿನಗೆ? ಮದ್ವೆ ಆಗ 1 ವರ್ಷ ಆಯ್ತು. 1 ವರ್ಷದಲ್ಲಿ 6 ತಿಂಗಳು ತವ್ರ ಮನೇಲೆ ಕಳ್ದೆ. ಮಾತ್ಗೂ ಮುನ್ಸ್ಕೊಂಡ್ ಬಂದ್ ತವ್ರ ಮನೆ ಸೇರ್ಕೊಳ್ತ್ಯಾ? ಒಂದ್ ದಿವಸನಾದ್ರೂ ನಿಮ್ ಅತ್ತೆ ಮಾವಂಗೆ ಒಂದ್ ಒಳ್ಳೆ ಅಡ್ಗೆ ಮಾಡಿ ಹಾಕದ್ಯಾ? ಗಂಡನ್ ಕಷ್ಟ ಸುಖ ಏನು ಅಂತ ಕೇಳಿದ್ಯಾ? ಗಂಡನ್ಗೂ ಒಳ್ಳೆ ಹೆಂಡತಿ ಆಗ್ಲಿಲ್ಲ, ಅತ್ತೆ ಮಾವಂಗೂ ಒಳ್ಳೆ ಸೊಸೆ ಕೂಡ ಆಗ್ಲಿಲ್ಲ. ನನ್ ಗಂಡ ನನ್ಗೆ ಈ ರೀತಿ ಮೋಸ ಮಾಡ್ತಾರೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ನನ್ನಿಂದ ದೊಡ್ಡ ತಪ್ಪಾಗೋಯ್ತು. ಈಗ ನಾನು ಏನ್ ಮಾಡ್ಲಿ ಅಂತಾನೆ ಗೊತ್ತಾಗ್ತಾ ಇಲ್ಲ. ಆಗಿದ್ದೆಲ್ಲ ಆಯ್ತು, ನೀನ್ ನೊಂದ್ಕೋಬೇಡ. ಇನ್ನು ಕಾಲ ಮಿಂಚಿಲ್ಲ. ನಿನ್ ಗಂಡ ಇನ್ನು ಕೈ ತಪ್ಪ ಹೋಗಿಲ್ಲ. ಒಂದು ಕ್ಷಮೆ ಕೇಳ್ಬಿಟ್ಟು ನಿನ್ ಗಂಡನ ಮನೆ ಹೋಗಿ ಸೇರ್ಕೊ, ಆಯ್ತಾ? ಬೇರೆ ಹೆಣ್ಮಕ್ಳ ಜೊತೆ ಮಾತಾಡ್ಬೇಕಂದ್ರೆ ಹಿಂದೆ ಮುಂದೆ ನೋಡ್ತಿದ್ದವನು ಇವತ್ ಬೇರೆ ಹೆಣ್ಮಕ್ಳು ಸವಾಸ ಮಾಡ್ತಿದ್ದಾನೆ ಅಂದ್ರೆ ಇದಕ್ಕೆಲ್ಲ ನೀನೇ ಕಾರಣ. ನೀನ್ ಬಿಟ್ಕೊಟ್ಟಿದ್ದಕ್ಕೆ ಇಷ್ಟೆಲ್ಲ ಆಗಿದ್ದು. ಹೆಣ್ಮಕ್ಳು ತವ್ರ ಮನೆಗೆ ಕಷ್ಟ ಅಂದ್ರೆ ಮಾತ್ರ ಬರ್ಬೇಕು. ನೀನ್ ಮಾತಿಗೂ ತವ್ರ ಮನೆ ಬಂದ್ ಸೇರ್ಕೊಳ್ಚ. ಲೈಫ್ ಹೀಗಾಗೋದಿಕ್ಕೆ ನಿಮ್ ಅಣ್ಣ ಕೂಡ ಕಾರಣ. ನಾನೇನಾದ್ರೂ ಬುದ್ಧಿ ಮಾತು ಹೇಳಕ್ ಬಂದ್ರೆ ನಮ್ಮ ಅತ್ತಿಗೆ ಸರಿ ಇಲ್ಲ ಅಂತ ತಿಳ್ಕೊಳ್ತಿದ್ದೆ ನೀನು. ಅದಕ್ಕೆ ನಾನೇನೂ ಹೇಳ್ತಿರ್ಲಿಲ್ಲ. ನಿನ್ ಗಂಡ ನಿನ್ನ ಹತ್ರ ಬಯಸೋದೇನು? ಒಂದು ಪ್ರೀತಿಯಿಂದ ಮಾತು, ಒಂದು ಗ್ಲಾಸ್ ನೀರು, ಅದನ್ನಾದ್ರೂ ಕೊಟ್ಟಿಯಾ? ಮನೆಗೆ ಬಂದ್ರೆ ಅವ್ನಿಗೇನಾದ್ರೂ ನೆಮ್ಮದಿ ಕೊಡ್ತಿದ್ಯಾ? ನೀನ್ ಹೀಗೆಲ್ಲ ಮಾಡಿದ್ರಿಂದಾನೇ ಇಷ್ಟೆಲ್ಲ ಆಗಿದೆ. ಈಗ ಅವನಿಗೆ ಕಾಲ್ ಮಾಡಿ ಸಾರಿ ಕೇಳು, ಅವ್ನು ಬಂದು ನಿನ್ನ ಕರ್ಕೊಂಡು ಹೋಗ್ತಾನೆ. ಅದೇ ನೀನ್ ಶಾಶ್ವತವಾಗಿರ್ಬೇಕಾಗಿರೋಂಥ ಮನೆ. ಇದೆಲ್ಲ ನಿನ್ ಮನೆ. ಬೇಜಾರು ಮಾಡ್ಕೋಬೇಡ. ಕಾಲ್ ಮಾಡಿ. ಈಗಲೇ ಫೋನ್ ಮಾಡ್ತೀನಿ. ಹಲೋ ರೀ. ಶ್ರೇಯಾ, ಸರಿ, ಅದಕ್ಕೆ ಹೋಗಿ ಬರ್ತೀನಿ. ಅವಳು ಇನ್ನೂ ಚಿಕ್ಕವಳು. ಏನಾದ್ರೂ ಅಪ್ಪಿ ಮಾತಾಡಿದ್ರೆ ಬೇಜಾರು ಮಾಡ್ಕೋಬೇಡಿ. ಮತ್ತೆ ಬರ್ತಾ ಇಬ್ರು ಜೊತೆಗೆ ಬನ್ನಿ, ಹೋಗ್ಬಿಟ್ಟು ಬನ್ನಿ. ಒಳ್ಳೇದಾಗಿ.